ಇಡೀ ರಾಜ್ಯಾದ್ಯಂತ ಅಭೂತಪೂರ್ವವಾದಂತಹ ಯಶಸ್ಸಿನ ಹಾದಿಯನ್ನು ನೀಡುತ್ತಿರುವಂತಹ ಲ್ಯಾಂಡ್ ಲಾರ್ಡ್ ಈ ಇಡೀ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದೆ. ಇನ್ನು ಈ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ತೃತೀಯ ಲಿಂಗಿಗಳು ಕೂಡ ವಿಶೇಷವಾಗಿ ಆಗಮಿಸಿದ್ರು. ನನ್ನ ಜೊತೆಗೆ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್ ನಮಸ್ತೆ. ಅಂದರೆ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಿದ್ರಿ, ಹೇಗಿತ್ತು? ಫಸ್ಟ್ ಆಫ್ ಆಲ್ ಸಿನಿಮಾ ತುಂಬಾ ಚೆನ್ನಾಗಿದೆ. ಒಂದು ಸಂಸಾರವಾಗಿ ಕುತ್ಕೊಂಡು ನೋಡೋಂಥ ಫಿಲ್ಮು. ಇದರಲ್ಲಿ ಯಾವುದೇ ರೀತಿಯ ಕೆಟ್ಟ ದೃಶ್ಯಗಳಾಗಲಿ ಮತ್ತು ಒಬ್ಬರಿಗೆ ಹಿಂಜರಿಕೆ ಆಗಿ ಅಂಥದ್ದೇನಿಲ್ಲ. ಇದು ಸಮಾಜನ ಎಲ್ಲರೂ ಮನ ಮುಟ್ಟುವಂಥ ಒಂದು ಚಿತ್ರೀಕರಣ ಆಗಿದೆ. ಮತ್ತು ಸಂಭಾಷಣೆಗಳು ಅರ್ಥಪೂರ್ಣವಾಗಿದೆ. ಕೆಲವು ದೇವದಾಸಿ ಪದ್ಯಗಳ ಬಗ್ಗೆ ವಿರುದ್ಧ ಮಾಡಿದ್ದಾರೆ ವಿಜಯ್ ಸರ್ ಮತ್ತು ಅವ್ರ ಮಗಳು. ಅದು ತುಂಬ ಇಷ್ಟ ಆಯಿತು. ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದ ಮಾದರಿಯಾಗಿರುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನೀವು ದೇವದಾಸಿ ಪದ್ಧತಿ ಅನ್ನೋದಕ್ಕೆ ಕೇಳ್ತೀನಿ ಮೇಡಮ್. ಅಂದರೆ ಈ ಹಿಂದೆ ಸಾಕಷ್ಟು ಈ ಊರು ಬಸ್ವಿ ದೇವದಾಸಿ ಪದ್ಧತಿ ಇವೆಲ್ಲ ಜೀವಂತವಾಗಿತ್ತು. ಜೊತೆಗೆ ತೃತೀಯ ಲಿಂಗಿಗಳನ್ನು ಕೂಡ ಅದೇ ದೃಷ್ಟಿಯಲ್ಲಿ ನೋಡುವಂಥ ಸಂದರ್ಭ ಹಿಂದೆನೂ ಇತ್ತು, ಈಗಲೂ ಇದೆ. ಸೊ ಓವರ್ ಆಲ್ ಆ ಒಂದು ಸನ್ನಿವೇಶ ನೋಡಿ ಏನಂತೀರ? ಸನ್ನಿವೇಶ ನೋಡಿದ್ರೆ ನಿಜಕ್ಕೂ ಇದು ತುಂಬ ನಮಗೆ ಒಂಥರ ಮಾದರಿಯಾಗಿರುತ್ತೆ. ಯಾಕಂದರೆ ನಮ್ಮಲ್ಲಿ 18 ವರ್ಷ ಬಿಟ್ಟು ಮನೆ ಬಿಟ್ಟು ಬಂದುಬಿಟ್ಟು ಅವ್ರು ಭಿಕ್ಷಾಟನೆ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದಾರೆ. ಇದರಲ್ಲಿ ಅವ್ರ ಮಗಳ ಕ್ಯಾರೆಕ್ಟ್ ಇದೆಯಲ್ಲ, ಒಂದು ಓದಿಸಿ ಒಂದು ಪೊಲೀಸ್ ಆಗಿ ಈ SI ಆಗಬೇಕು ಅನ್ನೋ ಕನಸ್ಕೊಂತಲ್ಲ, ಅದೇ ಥರ ನಮ್ಮ ಸಮುದಾಯದವ್ರು ಓದಿರೋ ಎಂಕರೇಜ್ ಕೊಟ್ಟು ಅವರು ಮುಂದಿನ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಇದೊಂದು ಮಾದರಿ ಆಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಸಿನಿಮಾದಲ್ಲಿ ಭಾಳ ಪ್ರಮುಖವಾಗಿ ಈ ಜಮೀನಿಗೋಸ್ಕರ ಅಥವಾ 1-2 ಎಕರೆ ಭೂಮಿಗೋಸ್ಕರ ಹೊಡೆದಾಡ್ತಾ ಇರ್ತಾರೆ. ಆದರೂ ಕೂಡ ಕಡೆಗೂ ರಾಚಯ್ಯನಿಗೆ ಭೂಮಿ ಸಿಗಲ್ಲ. ಏನು ಅನಿಸುತ್ತೆ ಈ ದೃಶ್ಯ? ಅದು ಅನ್ಸುತ್ತೆ ತುಂಬ ನಮಗೆ ಅದು ಬೇಜಾರಾಗೋಂಥ ವಿಷಯ. ಅದರಲ್ಲಿ ಲಾಸ್ಟಿಗಾದರೂ ಅವ್ರಿಗೆ ಜಮೀನು ಅವ್ರಿಗೆ ಕೊಡಬೇಕಿತ್ತು ಅಂತ ಅನಿಸುತ್ತೆ ನನಗೆ. ಅವರು ಮುಂದೆ ಅವ್ರ ತಾಯಿ ಕೊಟ್ಟಿರೋ ಮಾತು ಉಳಿಸ್ಕೋಬೋದಿತ್ತು, ಕೊಟ್ಟಿದ್ರೆ ಜಮೀನು ಕೊಟ್ಟಿದ್ರೆ. ಅದರಲ್ಲಿ ಅಂದರೆ ಇದು ಏನಂತಂದರೆ ಹಿಂದಿನ ಕಾಲದಲ್ಲಿ ಈಗ ಯಾವ ಥರ ಮಾಡ್ತಿದ್ರು, ಹಿಂದುಳಿದ ವರ್ಗದವ್ರಿಗೆ ಅವರು ಶ್ರೀಮಂತರು ಇವರು ಬಡವರು ಅಂತ, ಆಮೇಲೆ ಮತ್ತೆ ಅವರು ಕೆಳದ ವರ್ಗದವರು ನಾವು ಮೇಲ್ವರ್ಗದವರು ಅಂತ ಇರ್ತಿತ್ತಲ್ಲ, ಅದೇ ಥರ ಈ ಫಿಲ್ಮ್ ಮೂವಿಲಿ ಇದೆ. ಅದು ಮುಂದೆ ಇರಬಾರ್ದು ಅಂತ ಇದನ್ನು ಮೂವಿ ತೆಗೆದಿದ್ದಾರೆ ಅಂತ ಅನ್ಕೋತೀನಿ. ಎಲ್ಲರಿಗೂ ಸಮಾನತೆ ಅನ್ನೋದನ್ನು ತೋರಿಸ್ಕೊಡ್ಬೇಕು. ಮುಂದೆ ಇದೆ ಅವ್ರಿಗೂ ಹಕ್ಕಿದೆ, ಬದುಕೋ ಹಕ್ಕು ಇದೆ ಅಂತ ಹೇಳ್ಕೊಟ್ಟಿದ್ದಾರೆ ದುನಿಯಾ ವಿಜಯ್ ಸರ್ ಅಂತ ಅನ್ಸುತ್ತೆ ಆ ಫಿಲ್ಮಲ್ಲಿ ನೋಡಿದ್ವಿ. ಈ ಸಿನಿಮಾದಲ್ಲಿ ನಿಮಗೆ ಇಷ್ಟವಾದಂಥ ಕ್ಯಾರೆಕ್ಟ್ರು ಅಥವಾ ಇಷ್ಟವಾದಂಥ ಸೀನ್ ಅನ್ನೋದರ ಯಾವುದು? ಅದೇ ವಿಜಯ್ ಸರ್ ಮಗಳದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಮೂವಿ ಅವ್ರದ್ದು, ಫಸ್ಟು ಅವ್ರ ತಂದೆ ಜೊತೆ ಮಾಡ್ತಿರೋದು, ಹಂಗಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ತುಂಬ ಇಷ್ಟ ಆಯಿತು ನಮಗೆ. ಸಿನಿಮಾದಲ್ಲಿ ಒಂದು ಸೀನ್ ಇದೆ ಮೇಡಮ್, ಅಂದರೆ ಕೊಡ್ಲಿ ರಾಚಯ್ಯ ಏನಿರ್ತಾರೆ ಅವರು ಎಲ್ಲರ ಚಪ್ಪಲಿನ ತಗೊಂಡು ಒಂಥರ ಇದು ಮಾಡ್ಕೊಂಡು ಹಾಕೋತಾರೆ. ತುಂಬ ಬೇಜಾರಾಗೋಂಥ ವಿಚಾರ ಅದು. ತುಂಬ ಬೇಜಾರಾಯಿತು. ಅದರಲ್ಲಿ ತುಂಬ ಹತ್ಬಿಟ್ಟಿದ್ದೀವಿ ನಾವು. ಆ ಥರ ಮುಂದೆ ಮಾಡಬಾರ್ದು, ಇಷ್ಟಕ್ಕೆ ಸ್ಟಾಪ್ ಆಗಬೇಕು. ಆ ಥರ ಮುಂದೆ ಯಾವುದು ಕಾರಣಕ್ಕೂ ಆ ಥರ ಚಪ್ಪಲಿ ಹಾಕೊಳ್ಳೋದಾಗ್ಬೋದು, ಬೇರೆಯವರು ನಮಗೆ ಇದಾಗ್ಬೋದು, ಆ ಥರ ಎಲ್ಲ ಏನು ಮಾಡಬಾರ್ದು. ಇವರು ವಿಜಯ್ ಸರ್ ತೋರಿಸಿರೋದು ತುಂಬ ಚೆನ್ನಾಗಿದೆ. ಅದನ್ನು ಮುಂದೆ ಯಾರಿಗೂ ಮಾಡಬಾರ್ದು. ಈ ದೇವದಾಸಿ ಪದ್ಧತಿ ಬಗ್ಗೆ ಏನು ಹೇಳ್ತೀರಾ? ದೇವದಾಸಿ ಪದ್ಧತಿ ಅದು ಹಿಂದೆ ಇತ್ತು, ಇವಾಗಿಲ್ಲ. ಇವಾಗ ಮುಂದೆ ಬರಬಾರ್ದು, ಅದು ಅಷ್ಟಕ್ಕೆ ಸ್ಟಾಪ್ ಆಗಬೇಕು ಎಲ್ಲ. ಅಲ್ಲ, ಈಗ ನೀವು ನೋಡ್ಬೇಕಾದ್ರೆ ರಿಲೇಟ್ ಆಗ್ತಿತ್ತಾ ನಿಮಗೆ ಆ ಸಿನಿಮಾ? ಯಾಕಂತಂದರೆ ತೃತೀಯ ಲಿಂಗಿಗಳನ್ನ ಇವತ್ತಿಗೂ ಕೂಡ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂಥ ಸಂದರ್ಭ ಇದೆ. ಅವ್ರಿಗೂ ಕೂಡ ಒಂದು ಸಮಾಜದಲ್ಲಿ ನಾವು ಒಂದೇ ಅನ್ನೋ ಒಂದು ಭಾವನೆ ಸಾಕಷ್ಟು ಜನರು ಇಲ್ಲ. ಆ ದೃಶ್ಯ ನೋಡಿದಾಗ ಏನಂದ್ರೆ ಅದು ತುಂಬ ಬೇಜಾರಾಯಿತು. ಅದು ಮುಂದೆ ಮಾಡಬಾರ್ದು ಯಾರಿಗಾದ್ರೂ, ಆ ಥರ ಅಷ್ಟೇ. ಮೇಡಮ್, ಇನ್ನು ಕಡೆ ಪ್ರಶ್ನೆ ಅಂದರೆ ಓವರ್ ಆಲ್ ಸಿನಿಮಾದಲ್ಲಿ ದುನಿಯಾ ವಿಜಿ ಮತ್ತು ಈ ಸಿನಿಮಾ ತಂಡಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀವಿ? ನನಗೆ 100ಕ್ಕೆ 100. ಯಾಕೆಂದರೆ ಇಲ್ಲಿ ನೈಜವಾಗಿ ನಡೆದಿರೋ ಅಂಥದ್ದು ಅಂದರೆ ತುಂಬಾ ಇಷ್ಟ ಆಯಿತು. ಎಲ್ರಿಗೂ ಮನ ಮುಟ್ಟೋಂಥ ಸಂದೇಶನ ಅವ್ರು ತಲುಪಿಸಿದರೆ, ಸಂಭಾಷಣೆಗಳಾಗಲಿ ಒಂದು ಅರ್ಥಪೂರ್ಣವಾಗಿದೆ. ಅದಕ್ಕೆ ನಾನು ಅವ್ರಿಗೆ ಧನ್ಯವಾದಗಳನ್ನ ನನ್ನ ಸಮುದಾಯದ ಪರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಸಿನಿಮಾದಲ್ಲಿ ನೋಡಿ ನಿಮ್ಮ ಸಮುದಾಯಕ್ಕೆ ಅಥವಾ ನೀವು ಏನು ಅಳವಡಿಸ್ಕೋಬೋದು ಅಥವಾ ಯಾವ ರೀತಿ ಹೋರಾಟದ ಮನೋಭಾವನೆ ಬೆಳೆಸ್ಕೋಬೋದು ಅಂತ ಇದರಲ್ಲಿ ಏನಂದರೆ ಇದರಲ್ಲಿ ಛಲ ಅನ್ನೋದಿರಬೇಕು. ಈಗ ನಾವು ಮನೆ ಬಿಟ್ಟು ಎಷ್ಟೋ ಜನ ಅಪ್ಪ ಅಮ್ಮನ ಬಿಟ್ಟು ಹೊರಗಡೆ ಬಂದಿರ್ತಾರೆ. ಅವರು ಈ ಬೇರೆ ಬೇರೆ ಏನೇನೋ ಕೆಲಸದಲ್ಲಿರ್ತಾರೆ. ಸೊ ಇದೊಂದು ನಮಗೊಂದು ಮಾದರಿ ಆಗಿದೆ. ಯಾಕಂದರೆ ನಾವು ಯಾರಿಗೂ ಕಮ್ಮಿ ಇಲ್ಲ, ಸಮಾನತೆ ನಮಗೂ ಇದೆ ನನ್ನ ತೋರಿಸ್ಲಿಕ್ಕೆ ಇದೊಂದು ಪಿಕ್ಚರ್ ನಮ್ಮ ಸಮುದಾಯದವರಿಗೆ ಮಾದರಿ ಆಗಿದೆ. ಥ್ಯಾಂಕ್ ಯು. ಸೊ ಇವಿಷ್ಟು ತೃತೀಯ ಲಿಂಗಿಗಳ ಮಾತಾಗಿರುವಂಥದ್ದು. ಒಟ್ಟಾರೆ ಸಿನಿಮಾ ತಂಡಕ್ಕೆ 100ಕ್ಕೆ 100ರಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಸಮಾನತೆ ಎಲ್ಲರಿಗೂ ಬೇಕು. ಜೊತೆಗೆ ನಾವು ಕೂಡ ಮನೆ ಬಿಟ್ಟಿರ್ತೀವಿ, ನಮಗೂ ಕೂಡ ಸಮಾನತೆ ಬೇಕು. ಈ ಒಂದು ಚಿತ್ರದ ಮೂಲಕ ನಾವು ಕೂಡ ಹಠ ಹಾಗೂ ಛಲವನ್ನು ಬಿಡೋದಿಲ್ಲ. ನಾವು ಕೂಡ ಸಮಾಜದಲ್ಲಿ ಸಮಾನರಾಗಿ ಬದುಕ್ತೀವಿ ಅನ್ನೋದು ಇವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಂದಿ ಜೊತೆ ಚಂದನ್ ಬಲರಾಮ್, ಇಂಡಿಯನ್ ಟಿವಿ, ಮೈಸೂರು.